ಹೈಕೋರ್ಟ್ ತಿಳ್ಕೊಳ್ಳಿ. ಶಿವಲಿಂಗ ನಿಮ್ಗೆ ಅರ್ಥ ಆಗಲ್ಲ ಗೌಡ್ರೆ. ಅದು ಅದಕ್ಕೆ ಮುಂಚೆ ನಿನ್ಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರೆ, ನಿನಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ನಾನು ಏನ್ ಓದಿದೀನಿ ಅಂತ ಗೊತ್ತಾ ನಿಂಗೆ? ಮಾನ್ಯ ಅಧ್ಯಕ್ಷರೇ, ಸುಮ್ಮನೆ ಮತ್ತೆ ಏನ್ರಿ ಇಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಯಾರು ಉತ್ತರ ಕೊಡ್ತಾರೆ? ಮಾನ್ಯ ಅಧ್ಯಕ್ಷರೇ, ಯಾರು ಉತ್ತರ ಕೊಡ್ತಾರೆ ಇಲ್ಲಿ ಹೇಳಿ? ಇದಾರ ಇಡಿ ಅವರು? ಮತ್ತೆ ಯಾಕೆ ಅರ್ಥ ಆಗಿದೆ? ಉತ್ತರ ಲಾ ಮಿನಿಸ್ಟರ್ ಕೊಡ್ತಾರ. ಕೂತ್ಕೊಳ್ಳಪ್ಪ. ನೀನ್ ಯಾಕೆ ಎದಳ್ತೀಯ ಮಾರಾಯ? ಶಿವಲಿಂಗ ಅವ್ರೆ, ಏಯ್ ಅಧ್ಯಕ್ಷರೇ, ನಾನು ಮಾತಾಡಕ್ಕೆ ಎದ್ದಾಗೆಲ್ಲ ಆ ಮನುಷ್ಯ ಎದಳ್ತಾನೆ. ನಾನು ಅವ್ರ ಮೇಲೆ ಮಾನಕ್ಕ ಮಷ್ಟ ಮುಕದ್ದಮ ಹೂಡ್ಬೇಕಾಗುತ್ತೆ. ಹುಷಾರ್, ನಾಚಿಕೆ ಆಗ್ಬೇಕು ನಿಂಗೆ. ತಮಾಷೆ ಮಾಡ್ತಾರೆ. ಅದಾಗಿದ್ರೆ ಮಂಗಳೂರು ಬುದ್ಧಿ ಬಿಡ್ತೀರ, ಮಂಗಳೂರು ಬೀಳ್ತಿತ್ತು. ಶಿವಲಿಂಗ ಅವ್ರೆ, ಇವರಿಬ್ಬರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದು ಇರುದು. ಇವರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದು. ಒಂದು ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಥವಾ ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು. ಇಬ್ಬರು ರಾಜಿ ಮಾಡಿ ಬಿಡ್ಬೇಕು. ಅದು ನೋಡಿ ಸರ್, ರಜೆ ಮಾಡಿಸಿ. ಈಗ ಪೊನ್ನಣ್ಣವರು ಒಂದು ಗಂಭೀರವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಸುದ್ದಿ ಬಗ್ಗೆ ಅಧ್ಯಕ್ಷರೇ, ಯಾರು ಈ ಸದನದ ಸದಸ್ಯರಿಲ್ಲ. ಆಯ್ತು, ಕಾನೂನು ಮಂತ್ರಿಗಳು ಎತ್ತಿದ ತಪ್ಪು. ದಿಲ್ಲಿ ಹೈಕೋರ್ಟ್ ಇದ್ದು ಇಲ್ಲಿ ಕಾನೂನು ಏನ್ ಹೇಳ್ತಾರೆ ಕೇಳಿ. ಅವರಿಬ್ಬರು ನಮ್ಮ ಸದನದ ಸದಸ್ಯರಲ್ಲ. ಅದನ್ನು ಪ್ರತಿಪಕ್ಷ ಗಂಭೀರವಾದ ಇದು ನಮ್ಮ ಸದನಕ್ಕೆ ಗಂಭೀರ ಅಲ್ಲ. ನೀವು ಹೇಳಿದ್ದನ್ನೇ ಪ್ರತಿಪಕ್ಷದ ಅವಕಾಶ ಕೊಡ್ತಾರೆ. ಅಧ್ಯಕ್ಷರೇ, ನ್ಯಾಯಾಲಯಕ್ಕೆ ಹೋಗ್ಲಿ, ಅವ್ರು ನ್ಯಾಯಾಲಯಕ್ಕೆ ಹೋಗಿ ಇದು ಮಾಡ್ಲಿ. ನಾನು ಮಾತಾಡಿದ್ದಾರೆ, ಈಗ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಆಮೇಲೆ ಹೇಳಿ, ಕಾನೂನಾತ್ಮಕ ಏನೈತಿ ಆಗೋದಿಲ್ಲ, ಚರ್ಚೆ ಮಾಡ್ತೇವೆ. ಪ್ರತಿಪಕ್ಷ ನಾಯಕರಿಗೆ ಇದು ಬರೋದೇ ಇಲ್ಲ ಅಂತ ಹೇಳಿದಾರಲ್ಲ, ಅದು ಬರ್ತದೆ ಬರೋದಿಲ್ಲ ಹಂಚಿಕೆ ಮಾಡ್ತಾರೆ. ಆಮೇಲೆ ಅವಕಾಶ ಕೊಡಿ, ಬರಲ್ಲ ಅಂತ ಹೇಳಿ. ಅಧ್ಯಕ್ಷರು ನನಗೆ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಪತ್ರಿಕೆ ಯಾವ ಪತ್ರಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು, ದೇಶದ ಜನರ ಧ್ವನಿಯನ್ನ ಎತ್ತಿ ನಮಗೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ, ತನ್ಮೂಲಕ ಸಂವಿಧಾನ ತಂದಿರ್ತಕ್ಕಂಥ, ಆ ಸಂವಿಧಾನದ ಅನ್ವಯನೇ ಈ ಎಲ್ಲ ಕಾನೂನು ನಿಯಮ ಚರ್ಚೆ ಆಗಲಿ. ನಾನು ತಪ್ಪು ಕಂಡು ಹಿಡಿಯೋದಕ್ಕೆ ಹೋಗೋದಿಲ್ಲ, ಅಥವಾ ಇಲ್ಲೈತ್ ನೋಡ್ರಿ ಅಂತ ತೋರ್ಸೋದಕ್ಕೆ ಹೋಗೋದಿಲ್ಲ. ಆದ್ರೆ ತಾವು ದಯಮಾಡಿ ಗಮನಿಸಬೇಕು, ಯಾವ ವಿಷಯವನ್ನ ಎತ್ತಿದ್ರು, ಯಾವ ವಿಷಯ ಸರ್, ಅದು ಸಂಬಂಧ ಏನಿದೆ? ಸಂಬಂಧ ಸೋನಿಯಾ ಗಾಂಧಿ ಅವ್ರ ವಿಷಯ ಇಲ್ಲಿ ತೆಗಿತಾರ ಸರ್? ನಾನು ಅದಕ್ಕೆ ಬರ್ತೇನೆ. ಅದಕ್ಕೆ ನಾನು ಮೊನ್ನೆ ಸುರೇಶ್ ಕುಮಾರ್ ಅವ್ರಿಗೆ ಯಾವುದು ವಾದ ಮಾಡೋದಲ್ಲ, ನೀವೇನು ಹೇಳ್ತೀರಿ ಅದು ಒಪ್ಕೊಂಡ್ಬಿಡ್ತಿರ್ತೇನೆ. ಆದ್ರೆ ಒಮ್ಮೊಮ್ಮೆ ನೀವು ಬಹಳಷ್ಟು ಪಕ್ಷ ಪರವಾಗಿ ಹೋದಾಗ ನೀವು ಮಾಡ್ತಾರೆ ನಾವು ಉತ್ತರಿಸಬೇಕಾಗಿ ಹೇಳೋದಕ್ಕೆ ಕಾನೂನು ಮಂತ್ರಿಗಳು ನೀವು ಕೇಳಿ ಅದ ಅಲ್ಲ ಅಂದ್ರೆ ಬಿಡ್ತೇವೆ. ಒಂದೇ ನಿಮಿಷ ಕೇಳಿ, ಇಷ್ಟೇ ಹೇಳ್ತೇನೆ. ನ್ಯಾಷನಲ್ ಹೆರಾಲ್ಡ್ ಅಂತ ಪತ್ರಿಕೆಯನ್ನ ಆಯ್ತಲ್ಲ, ಒಂದು ಧ್ವನಿ ಆಗಿರ್ತಕ್ಕಂಥದ್ದನ್ನ ಅದರ ಮೇಲೆ ರಾಜಕೀಯ ಗೂಬೆ ಕುಂಡ್ರಿಸಿ ಕೇವಲ ನಮ್ಮ ಪಕ್ಷದ ಇವರು ಪ್ರಸ್ತಾಪ ಅದನ್ನೇ ಮಾಡೋದು. ಇವರು ಕೊನೆಯದಾಗಿ ಪ್ರಸ್ತಾಪ ಮಾಡೋದನ್ನ ಮಾಧ್ಯಮದಲ್ಲಿ ಮೊದಲು ಆ ಸಂದರ್ಭದಲ್ಲಿ ಆಗಿದ್ದಾರೋ ಅವರಿಗೆ ಕಪಾಳ ಮೋಕ್ಷ ಆಗಿದೆ, ಕಪಾಳ ಮೋಕ್ಷ ಆಗಿದೆ. ಹೆಂಗಾಯ್ತು? ಈ ಕಪಾಳ ಮೋಕ್ಷ ಆಗಿರ್ತಕ್ಕಂಥ ತಗೊಂಡ್ರು ಚರ್ಚೆ ಮಾಡ್ಬೇಕು, ಆಗಬಾರ್ದು. ಸ್ವಾತಂತ್ರ್ಯ
ಈ ಅದ್ರದ್ದು ಸಂಸ್ಥೆಗಳನ್ನ ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್ ಏನು ಹತ್ತಿಕ್ಕುವಂತ ಕೆಲಸ ಇದೆಲ್ಲವೂ ಕೂಡ ಗೊತ್ತಿದೆ. ಆದ್ರೆ ಜ್ಞಾನೇಂದ್ರ ಅವರ ಚರ್ಚೆಗೆ ಹೇಗೆ ಅವಕಾಶ ಕೆಲಸ ಕೊಡ್ತೀರಿ? ಇದನ್ನ ನೋಡಿ ಅಧ್ಯಕ್ಷರೇ, ನೋಡಿ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದ ಅಸೆಂಬ್ಲಿಗೆ ಒಂದು ಘನತೆ ಇದೆ. ಬ್ಯಾಡ್ ಪ್ರೆಸಿಡೆಂಟ್ ನೀವು ಹಾಕೊಡ್ಬಾರ್ದು, ಮಂಗಳಾರತಿ ಹಾಕೊಳ್ಬಾರ್ದು. ಕೆಲ ಅವಕಾಶ ಕೊಡಬಾರ್ದು. ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಹೇಳಿಲ್ಲ. ಲೋಕಸಭೆಯ ಸದಸ್ಯರು ಅಲ್ಲಿ ಚರ್ಚೆ ಮಾಡ್ಲಿ. ಯಾವ ಚರ್ಚೆ ಮಾಡ್ಲಿ ಅವರಿಗೆ ಅವಕಾಶ ರಾಜ್ಯಕ್ಕೆ ಸಂಬಂಧ ಈ ಮನೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಷಯಗಳನ್ನು ಮಾತ್ರ ಚರ್ಚೆ ಮಾಡುವಂತ ಸ್ಥಾನದಲ್ಲಿ ಇಲ್ಲ. ಕಾನ್ಸೆನ್ಸಸ್ ಡಿಸಿಷನ್ ಆದ್ರೆ ನಾನು ಸುಮ್ಮನೆ ಕೊಂಡಿರ್ತೀನಿ. ಆದ್ರೆ ಅಧ್ಯಕ್ಷರೇ, ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ಯಾವ ಸರ್ ಗಂಭೀರ? ಯಾವ ಸರ್ ಗಂಭೀರ? ನ್ಯಾಷನಲ್ ಹೆರಾಲ್ಡ್ ಮೇಲೆ ಮಾಡಿರ್ತಕ್ಕಂಥ ಪ್ರಕರಣದೊಳಗ ನಮ್ಮ ಹಕ್ಕು ನಿಮಗೆ ಗಂಭೀರ ಆಗದೆ ಇರ್ಬೋದು, ನಮಗೆ ಗಂಭೀರವಾದ ವಿಚಾರ. ಎಲ್ಲಿ ಚಲಾಯಿಸಬೇಕು ಆಗಿದೆ. ಲೋಕಸಭೆಯಲ್ಲಿ ಆ ಹಿನ್ನೆಲೆಯೊಳಗ ಚಲಾಯಿಸಬೇಕು. ನಾವು ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ಚರ್ಚೆ ಮಾಡಿ. ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಲೋಕಸಭೆಯಲ್ಲಿ ಅವರಿಗೆ ಅವಕಾಶ ಇದೆ. ಆ ಲೋಕಸಭೆ ಸದಸ್ಯರು ಲೋಕಸಭೆಯಲ್ಲಿ ಚರ್ಚೆ ಮಾಡಿ. ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ವಿಚಾರ ಮಾಡೋಣ. ಲೋಕಸಭೆಯಲ್ಲಿ ಚರ್ಚೆ ಮಾಡಿ, ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.